ರಾಜ್ಯದಲ್ಲಿ ಸ್ಮಶಾನದ ಅಭಿವೃದ್ಧಿಗಾಗಿ ಕೋಟಿ ಕೋಟಿ ರೂಪಾಯಿ ಹಣವನ್ನು ಕಂದಾಯ ಇಲಾಖೆ ಖರ್ಚು ಮಾಡ್ತಾ ಇದೆ. ಆದರೆ ವಿಜಯನಗರ ಜಿಲ್ಲೆಯ ಮರಮ್ನಳ್ಳಿ ಪಟ್ಟಣದ ಜನರಿಗೆ ಸ್ಮಶಾನದ ಒತ್ತುವರಿ ಭೀತಿ ಕಾಡ್ತಾ ಇದೆ. ನಾವಿದ್ದೀವಿ ವಿಜಯನಗರ ಜಿಲ್ಲೆಯ ಮರಮ್ನಳ್ಳಿ ಪಟ್ಟಣದ ಒಂದು ಹೊರವಲಯದ ಸ್ಮಶಾನದಲ್ಲಿದ್ದೀವಿ. ಗಮನಿಸ್ಬೋದು, ಇದು ಒಂದು 10 ಎಕರೆ 73 ಸೆಂಟ್ಸು ಭಾಗದಷ್ಟು ಸ್ಮಶಾನ ಇರತಕ್ಕಂಥದ್ದು. ಈ ಒಂದು ಸ್ಮಶಾನದ ಜಾಗದಲ್ಲಿ ಒಂದು ಕಡೆ ಪಟ್ಟಣ ಪಂಚಾಯಿತಿ ಮತ್ತು ಪುರಸಭೆಯಿಂದ ಒಂದು ಕಡೆ ನೀರಿನ ಘಟಕವನ್ನು ನಿರ್ಮಾಣ ಮಾಡಲಾಗ್ತದೆ. ಇರತಕ್ಕಂಥ ಒಂದು 4 ಎಕರೆಯನ್ನು ಈಗಾಗಲೇ ಇದೇ 10 ಎಕರೆಯಲ್ಲಿ 4 ಎಕರೆ ಸಂಪೂರ್ಣವಾಗಿ ಆ ಒಂದು ಮುನ್ಸಿಪಾಲ್ಟಿ ಅದನ್ನು ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥದ್ದು ಗಮನಿಸ್ಬೋದು. ದಿನೇ ದಿನೇ ಸ್ಮಶಾನ ಒತ್ತುವರಿ ಆಗ್ತಾ ಇದೆ. ತಲೆತಲಾಂತರದಿಂದ ಇಲ್ಲಿ ಒಂದು ಉಳ್ತಕ್ಕಂಥ ಪದ್ಧತಿ ಏನಿದೆ, ನಮ್ಮ ಪೂರ್ವಜರನ್ನು ನಾವಿಲ್ಲಿ ಉಳಿದ್ದೇವೆ ಅಂತಕ್ಕಂತಹ ಆಕ್ರೋಶವನ್ನು ಸ್ಥಳೀಯ ಜನರು ಮಾಡ್ತಾ ಇದ್ದಾರೆ. ನಾವು ಗಮನಿಸ್ಬೋದು, ಇಲ್ಲಿ ಸಾಕಷ್ಟು ಜನ ಕೂಡ ಇದ್ದಾರೆ. ಅವರು ನಮ್ಮ ತಲೆತಲಾಂತರದಿಂದ ನಮ್ಮ ಅಜ್ಜ ಮುತ್ತಜ್ಜರು ಮತ್ತು ಅದರ ಜೊತೆಗೆ ಹಲವಾರು ಜನರನ್ನು ನಾವಿಲ್ಲಿ ಉಳಿದ್ದೇವೆ. ಆದರೆ ಇಲ್ಲಿ ಸ್ಮಶಾನ ಒಂದು ಕಡೆ ನಗರಸಭೆ ಮತ್ತು ಸ್ಥಳೀಯ ಆಡಳಿತದಿಂದ ಒತ್ತುವರಿ ಆಗ್ತದೆ ಅಂತಕ್ಕಂಥ ಭೀತಿ ಇದ್ದರೆ, ಇನ್ನೊಂದು ಕಡೆ ಖಾಸಗಿ ವ್ಯಕ್ತಿಗಳು ಕೂಡ ಇದನ್ನು ಒತ್ತುವರಿ ಮಾಡ್ಕೊಂಡು ಮನೆಯನ್ನು ಕಟ್ಕೊಂಡಿದ್ದಾರೆ ಅಂತಕ್ಕಂತಹ ಆರೋಪವನ್ನು ಈ ಭಾಗದ ಜನ ಮಾಡ್ತಾ ಇರ್ತಕ್ಕಂಥದ್ದು. ನಮಗೆ ಈ ಒಂದು ಸ್ಮಶಾನಕ್ಕೆ ಸರಿಯಾಗಿ ಒಂದು ತಂತಿ ಬೇಲಿಯನ್ನು ಹಾಕಿ ಸ್ಮಶಾನದ ಒಂದು ಕಾಂಪೌಂಡನ್ನು ಭದ್ರವಾಗಿ ಕಟ್ಟಿ ಸ್ಮಶಾನವನ್ನು ಉಳಿಸ್ಬೇಕು ಅಂತಕ್ಕಂತಹ ಒತ್ತಾಯವನ್ನು ಮಾಡ್ತಿದ್ದಾರೆ. ಇಲ್ಲಿ ಸಾಕಷ್ಟು ಬಾರಿ ಹಲವು ಬಾರಿ ಕೂಡ ಮನವಿಯನ್ನು ಕೊಟ್ಟಿರ್ತಕ್ಕಂತಹ ಈ ಭಾಗದ ವಾರ್ಡಿನ ಸದಸ್ಯರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಎಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ರಿ, ಏನು ಹೇಳ್ತಾರೆ ಸರ್? ಸರ್, ನಾವು ಸುಮಾರು ಈಗ ನಾನು ಇಲ್ಲಿ ಗೆದ್ದುಬಿಟ್ಟು 3 ವರ್ಷ ಆಯಿತು. ಇಲ್ಲಿ ಸ್ಥಳೀಯವಾಗಿ ನಾವು 2 ವರ್ಷ ಸಹ ನಾನು ಹೋರಾಟ ಮಾಡ್ತಾ ಇದ್ದೇವೆ. ಇಲ್ಲಿ ಎಲ್ಲರಿಗೂ ಇಲ್ಲಿ ರುದ್ರಭೂಮಿ ಇದೆ, ಇದನ್ನು ಅವ್ರಿಗೆ ಮೀಸಲು ಇಡಬೇಕಂತೇಳಿ 4 ಎಕರೆಯನ್ನು ಇದು ಮಾಡ್ಬೇಕಂತೇಳಿ ಅಲ್ಲಿಗೆ ತಹಸೀಲ್ದಾರ್ ಬಂದು ಎಲ್ಲ ಥರನೂ ಅವರು ಪ್ರಯತ್ನ ಮಾಡಿ ಅವ್ರದ್ದು ತಹಸೀಲ್ದಾರ್ ಸರಿಯಾಗಿ ಕೂಡ ಆಗಿದೆ. ಆದರೂ ಜನ ಮಾತ್ರ ಯಾರೂ ಕೇಳ್ತಾ ಇಲ್ಲ, ಒತ್ತುವರಿ ಮಾಡ್ತಾ ಇದ್ದಾರೆ. ಇಲ್ಲಿರೋರಿಗೆ ಯಾಕೆ ಇದು ಬಿಟ್ಟು ಕೊಡಬೇಕು, ಇವರು ಪೂರ್ವಜರು ಇದ್ದರೂ ಕೂಡ ಆದರೂ ಜನ ಕೇಳ್ತಾ ಇಲ್ಲ. ಎದೆ ಹೆಚ್ಚಲಿ ಯಾಕಂದ್ರೆ ಮರಮ್ನಳ್ಳಿ ನಾರಾಯಣದೇವ್ರ ಕೈ ಬಿಟ್ಟು ಬಂದು ವಾಸವಾಗಿದ್ದಾರೆ ಇಲ್ಲಿರ ಜನ. ಆದರೆ ಇವರು ಪೂರ್ವಜರು, ಇವರು ಮರಮ್ನಳ್ಳಿ ಮುಂಚಿತವಾಗಿ ಇದ್ದಂಥ ಜನಗಳು. ಆದರೆ ಇವರಿಗೆ ಇಲ್ಲಿ ಮೀಸಲಿರೋಂಥ ಜಾಗ ಇಲ್ಲ ಅಂತಾಗಿದೆ. ರುದ್ರಭೂಮಿ ಭಾಳ ಹೋಗಿದೆ. ಇಲ್ಲಿ ಸ್ಥಳೀಯವಾಗಿ ಯಾರೂ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳು ಏನು ಕ್ರಮ ಕೊಡ್ತಾ ಪಟ್ಟಣ ಪಂಚಾಯತಿಯನ್ನು ಯಾರೂ ಕೇಳ್ತಾ ಇಲ್ಲ. ಎಲ್ಲ ಥರ ಮನವಿ ಮಾಡಿದ್ರು ಕೂಡ ಕೇಳ್ತಾ ಇಲ್ಲ. ಇಷ್ಟೇ ಮಾಡ್ತಿದ್ರೆ. ತಾವೇನು ಹೇಳ್ತೀರಿ ಸರ್? ತುಂಬ ದಿನ ನಾವು ಎಲ್ಲ ಅಧಿಕಾರಿಗಳು, ಯಾವುದೇ ಒಂದು ಅಧಿಕಾರಿ ತಹಸೀಲ್ದಾರ್ ಆಗ್ಬೋದು ಅಥವಾ ಎಲ್ಲ ಅಧಿಕಾರಿ ನಾವು ಅರ್ಜಿ ಕೊಟ್ಟಾಗ ಮನೆ ಬರ್ತೀವಿ ಅಂತ ಹೇಳ್ತಾರೆ. ಅವ್ರು ಅಷ್ಟಾಗ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ. ಅಷ್ಟಾಗ ನಾವು ಕೂಲಿ ಮಾಡ್ತಕ್ಕಂಥ ಜನಗಳು ನಾವು ಪದೇ ನಾವು ತಾಲೂಕು ಜಿಲ್ಲಾಡಳಿತಕ್ಕೆ ಆಡೋಕ್ಕಾಗೋದಿಲ್ಲ. ಈಗ ಪ್ರತಿ ಅಧಿಕಾರಿಗೂ ಟ್ರಾನ್ಸ್ಫರ್ ಆದಂಗೆಲ್ಲ ನಾವು ಅರ್ಜಿ ಕೊಟ್ಕೊಂತ ನಾವು ಹೋಗ್ತಾಯಿದ್ವಿ. ಹೊರತು ಇಲ್ಲಿ ಒತ್ತುವರಿ ಆಗ್ತಾನೇ ಇದೆ. ದಯವಿಟ್ಟು ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ನಮಗಿದು ಕಾಂಪೌಂಡ್ ವ್ಯವಸ್ಥೆ ಮಾಡಿ ಇಲ್ಲಿ ಎಲ್ಲ ರೀತಿಯಿಂದ ಈಗ ಆಧುನಿಕವಾಗಿ ಏನು ಸ್ಮಶಾನ ಅಭಿವೃದ್ಧಿಪಡಿಸ್ತದೆ ಆ ಥರ ಮಾಡಿಕೊಡ್ಬೇಕಂತ ನಾವು ಅಧಿಕಾರಿಗಳಲ್ಲಿ ಮತ್ತೊಮ್ಮೆ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತಾರೆ. ಸರ್, ತಾವೇನು ಹೇಳಕ್ಕೆ ಬಯಸ್ತೀರಿ? ಏನು ಸಮಸ್ಯೆ ಅನುಭವಿಸ್ತೀರಿ ಸರ್? ಏನಂದರೆ ಇದು ಹಿಂದಿನ ಕಾಲದಿಂದ ಹಿಡಿದು ಇಲ್ಲಿವರೆಗೆ ಆಯಿತು. ಇದು ಯಾವ ಅಧಿಕಾರಿಗಳು ಡಿ ಸಿ ಅವರು ಹೇಳಿದ್ರ ಸ್ಥಿತಿಗೆ ಕೇರ್ಲೆಸ್ ಮಾಡ್ತಾ ಇದ್ದಾರೆ ಸರ್. ಇಲ್ಲಿ ಪಟ್ಟಣ ಪಂಚಾಯತಿ ಇಂಜಿನಿಯರಿಂಗ್ ಸ್ಥಿತಿಗೆ ಹೇಳಿದ್ದಾರೆ, ಅಧ್ಯಕ್ಷರು ಅವರಿಗೆ ಹೇಳಿದ್ದಾರೆ ಸರ್. ಅವರು ಅಷ್ಟೆಲ್ಲ ಆದಮೇಲೆ ಲಾಸ್ಟಿಗೆ ನಾವು ಸ್ಮಶಾನ ಅಂದಮೇಲೆ ಒಬ್ಬ ಮನುಷ್ಯನಿಗೆ ಓಣಿಯಲ್ಲಿ ಆಯ್ತು ಇನ್ನೊಂದು ಆಯ್ತಾರೆ ಸರ್. ಊರಲ್ಲಿ ಒತ್ತುವರಿ ಮಾಡ್ತಾ ಇದ್ದಾರೆ. ಇದನ್ನು ಒತ್ತುವರಿ ಮಾಡಿದರೆ ನಮಗೆ ಉಳಿತಕ್ಕಂಥ ಜಾಗ 6 ಅಡಿ 3 ಅಡಿ ಇದೆ ಸರ್ ಉಳಿತಾ ಇರೋದು. ಇದನ್ನು ನಾವು ಉಳಿಸಲಿದ್ರೆ ಇವರು ಮೇಗಳ ಅಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ ಸರ್? ಅದ್ರ ಬಗ್ಗೆ ಎಲ್ಲರೂ ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತೀವಿ. ಇದನ್ನು ಒಂದು ಬೌಂಡ್ರಿ ಫಿಕ್ಸ್ ಮಾಡಿಕೊಟ್ಟು ನಮಗೆ ಆಮೇಲೆ ಇನ್ನೊಂದು ಅದನ್ನು ನೀರಿನ ವ್ಯವಸ್ಥೆ, ಒಂದು ಗಚ್ಚಿನ ವ್ಯವಸ್ಥೆ ಇದನ್ನು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ಸರ್. ಇದಿಷ್ಟು ಈ ಭಾಗದ ಜನರ ಮಾತುಗಳು. ನಮಗೆ ಸ್ಮಶಾನವನ್ನು ಅಭಿವೃದ್ಧಿಪಡಿಸೋದ್ರ ಜೊತೆಗೆ ಕನಿಷ್ಠ ಇದಕ್ಕೆ ಕಾಂಪೌಂಡನ್ನು ಹಾಕಿಕೊಡ್ಬೇಕು, ಅದರ ಜೊತೆಗೆ ಇಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೇಕು ಅಂತಕ್ಕಂತಹ ಮಾತುಗಳನ್ನು ಈ ಭಾಗದ ಜನ ಕೇಳ್ತಾ ಇರ್ತಕ್ಕಂಥದ್ದು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರಾಜ್ಯದಲ್ಲಿ ಸ್ಮಶಾನದ ಅಭಿವೃದ್ಧಿಗಾಗಿ ಕೋಟಿ ಕೋಟಿ ರೂಪಾಯಿ ಹಣವನ್ನು ಕಂದಾಯ ಇಲಾಖೆ ಖರ್ಚು ಮಾಡ್ತಾ ಇದೆ. ಆದರೆ ವಿಜಯನಗರ ಜಿಲ್ಲೆಯ ಮರಮ್ನಳ್ಳಿ ಪಟ್ಟಣದ ಜನರಿಗೆ ಸ್ಮಶಾನದ ಒತ್ತುವರಿ ಭೀತಿ ಕಾಡ್ತಾ ಇದೆ. ನಾವಿದ್ದೀವಿ ವಿಜಯನಗರ ಜಿಲ್ಲೆಯ ಮರಮ್ನಳ್ಳಿ ಪಟ್ಟಣದ ಒಂದು
ಹೊರವಲಯದ ಸ್ಮಶಾನದಲ್ಲಿದ್ದೀವಿ. ಗಮನಿಸ್ಬೋದು, ಇದು ಒಂದು 10 ಎಕರೆ 73 ಸೆಂಟ್ಸು ಭಾಗದಷ್ಟು ಸ್ಮಶಾನ ಇರತಕ್ಕಂಥದ್ದು. ಈ ಒಂದು ಸ್ಮಶಾನದ ಜಾಗದಲ್ಲಿ ಒಂದು ಕಡೆ ಪಟ್ಟಣ ಪಂಚಾಯಿತಿ ಮತ್ತು ಪುರಸಭೆಯಿಂದ ಒಂದು ಕಡೆ ನೀರಿನ ಘಟಕವನ್ನು ನಿರ್ಮಾಣ ಮಾಡಲಾಗ್ತದೆ. ಇರ್ತಕ್ಕಂಥ ಒಂದು 4 ಎಕರೆಯನ್ನು ಈಗಾಗಲೇ ಇದೇ 10 ಎಕರೆಯಲ್ಲಿ 4 ಎಕರೆ ಸಂಪೂರ್ಣವಾಗಿ ಆ ಒಂದು ಮುನ್ಸಿಪಾಲ್ಟಿ ಅದನ್ನು ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥದ್ದು ಗಮನಿಸ್ಬೋದು. ದಿನೇ ದಿನೇ ಸ್ಮಶಾನ ಒತ್ತುವರಿ ಆಗ್ತಾ ಇದೆ. ತಲೆತಲಾಂತರದಿಂದ ಇಲ್ಲಿ ಒಂದು ಉಳ್ತಕ್ಕಂಥ ಪದ್ಧತಿ ಏನಿದೆ, ನಮ್ಮ ಪೂರ್ವಜರನ್ನು ನಾವಿಲ್ಲಿ ಉಳಿದ್ದೇವೆ ಅಂತಕ್ಕಂತಹ ಆಕ್ರೋಶವನ್ನು ಸ್ಥಳೀಯ ಜನರು ಮಾಡ್ತಾ ಇದ್ದಾರೆ. ನಾವು ಗಮನಿಸ್ಬೋದು, ಇಲ್ಲಿ ಸಾಕಷ್ಟು ಜನ ಕೂಡ ಇದ್ದಾರೆ. ಅವರು ನಮ್ಮ ತಲೆತಲಾಂತರದಿಂದ ನಮ್ಮ ಅಜ್ಜ ಮುತ್ತಜ್ಜರು ಮತ್ತು ಅದರ ಜೊತೆಗೆ ಹಲವಾರು ಜನರನ್ನು ನಾವಿಲ್ಲಿ ಉಳಿದ್ದೇವೆ. ಆದರೆ ಇಲ್ಲಿ ಸ್ಮಶಾನ ಒಂದು ಕಡೆ ನಗರಸಭೆ ಮತ್ತು ಸ್ಥಳೀಯ ಆಡಳಿತದಿಂದ ಒತ್ತುವರಿ ಆಗ್ತದೆ ಅಂತಕ್ಕಂಥ ಭೀತಿ ಇದ್ದರೆ, ಇನ್ನೊಂದು ಕಡೆ ಖಾಸಗಿ ವ್ಯಕ್ತಿಗಳು ಕೂಡ ಇದನ್ನು ಒತ್ತುವರಿ ಮಾಡ್ಕೊಂಡು ಮನೆಯನ್ನು ಕಟ್ಕೊಂಡಿದ್ದಾರೆ ಅಂತಕ್ಕಂತಹ ಆರೋಪವನ್ನು ಈ ಭಾಗದ ಜನ ಮಾಡ್ತಾ ಇರ್ತಕ್ಕಂಥದ್ದು. ನಮಗೆ ಈ ಒಂದು ಸ್ಮಶಾನಕ್ಕೆ ಸರಿಯಾಗಿ ಒಂದು ತಂತಿ ಬೇಲಿಯನ್ನು ಹಾಕಿ ಸ್ಮಶಾನದ ಒಂದು ಕಾಂಪೌಂಡನ್ನು ಭದ್ರವಾಗಿ ಕಟ್ಟಿ ಸ್ಮಶಾನವನ್ನು ಉಳಿಸ್ಬೇಕು ಅಂತಕ್ಕಂತಹ ಒತ್ತಾಯವನ್ನು ಮಾಡ್ತಿದ್ದಾರೆ. ಇಲ್ಲಿ ಸಾಕಷ್ಟು ಬಾರಿ ಹಲವು ಬಾರಿ ಕೂಡ ಮನವಿಯನ್ನು ಕೊಟ್ಟಿರ್ತಕ್ಕಂತಹ ಈ ಭಾಗದ ವಾರ್ಡಿನ ಸದಸ್ಯರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಎಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ರಿ, ಏನು ಹೇಳ್ತಾರೆ ಸರ್? ಸರ್, ನಾವು ಸುಮಾರು ಈಗ ನಾನು ಇಲ್ಲಿ ಗೆದ್ದುಬಿಟ್ಟು 3 ವರ್ಷ ಆಯಿತು. ಇಲ್ಲಿ ಸ್ಥಳೀಯವಾಗಿ ನಾವು 2 ವರ್ಷದಿಂದ ನಾನು ಹೋರಾಟ ಮಾಡ್ತಾ ಇದ್ದೇವೆ. ಇಲ್ಲಿ ಎಲ್ಲರಿಗೂ ಇಲ್ಲಿ ರುದ್ರಭೂಮಿ ಇದೆ, ಇದನ್ನು ಅವ್ರಿಗೆ ಮೀಸಲಿಡಬೇಕಂತೇಳಿ 4 ಎಕರೆಯನ್ನು ಇದು ಮಾಡ್ಬೇಕಂತೇಳಿ ಅಲ್ಲಿಗೂ ತಹಸೀಲ್ದಾರ್ ಬಂದು ಎಲ್ಲ ಥರನೂ ಅವ್ರು ಪ್ರಯತ್ನ ಮಾಡಿ ಅವ್ರದ್ದು ತಹಸೀಲ್ದಾರ್ ಸರಿಯಾಗಿ ಕೂಡ ಆಗಿದೆ. ಆದರೂ ಜನ ಮಾತ್ರ ಯಾರೂ ಕೇಳ್ತಾ ಇಲ್ಲ, ಒತ್ತುವರಿ ಮಾಡ್ತಾ ಇದ್ದಾರೆ. ಇಲ್ಲಿರೋರಿಗೆ ಯಾಕೆ ಇದ್ಬಿಟ್ಟು ಕೊಡಬೇಕು, ಇವರು ಪೂರ್ವಜರು ಇದ್ದರೂ ಕೂಡ ಆದರೂ ಜನ ಕೇಳ್ತಾ ಇಲ್ಲ. ಎದೆ ಹೆಚ್ಚಲಿ ಯಾಕಂದ್ರೆ ಮರಮನಹಳ್ಳಿ ನಾರಾಯಣದೇವ್ರ ಕೈ ಬಿಟ್ಟು ಬಂದು ವಾಸವಾಗಿದ್ದಾರೆ ಇಲ್ಲಿರ ಜನ. ಆದರೆ ಇವರು ಪೂರ್ವಜರು, ಇವರು ಮರಮನಹಳ್ಳಿ ಮುಂಚಿತವಾಗೇ ಇದ್ದಂಥ ಜನಗಳು. ಆದರೆ ಇವರಿಗೆ ಇಲ್ಲಿ ಮೀಸಲಿರೋಂಥ ಜಾಗ ಇಲ್ಲ ಅಂತಾಗಿದೆ. ರುದ್ರಭೂಮಿ ಭಾಳ ಹೋಗಿದೆ. ಇಲ್ಲಿ ಸ್ಥಳೀಯವಾಗಿ ಯಾರೂ ಇದಕ್ಕೆ ಸ್ಪಂದನೆ ಪಟ್ಟಂಥ ಇಲಾಖೆಗಳು ಏನು ಕ್ರಮ ಕೊಡ್ತಾ ಇಲ್ಲ. ಪಟ್ಟಣ ಪಂಚಾಯತಿಯನ್ನು ಯಾರು ಕೇಳ್ತಾ ಇಲ್ಲ. ಎಲ್ಲ ಥರ ಮನವಿ ಮಾಡಿದ್ರು ಕೂಡ ಕೇಳ್ತಾ ಇಲ್ಲ. ಇಷ್ಟೇ ಮಾಡ್ತಾಯಿದ್ರೆ. ತಾವೇನು ಹೇಳ್ತೀರಿ ಸರ್? ತುಂಬ ದಿನ ನಾವು ಎಲ್ಲ ಅಧಿಕಾರಿಗಳು, ಯಾವುದೇ ಒಂದು ಅಧಿಕಾರಿ ತಹಸೀಲ್ದಾರ್ ಆಗ್ಬೋದು ಅಥವಾ ಎಲ್ಲ ಅಧಿಕಾರಿ ನಾವು ಅರ್ಜಿ ಕೊಟ್ಟಾಗ ಮನೆ ಬರ್ತೀವಿ ಅಂತ ಹೇಳ್ತಾರೆ, ಅವ್ರು ಅಷ್ಟಾಗ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ. ಅಷ್ಟಾಗ ನಾವು ಕೂಲಿ ಮಾಡ್ತಕ್ಕಂಥ ಜನಗಳು ನಾವು ಪದೇ ಪದೇ ನಾವು ತಾಲೂಕು ಜಿಲ್ಲಾಡಳಿತಕ್ಕೆ ಆಡೋಕ್ಕಾಗೋದಿಲ್ಲ. ಈಗ ಪ್ರತಿ ಅಧಿಕಾರಿಗೂ ಟ್ರಾನ್ಸ್ಫರ್ ಆದಂಗೆಲ್ಲ ನಾವು ಅರ್ಜಿ ಕೊಟ್ಕೊಂತಾನೆ ಹೋಗ್ತಾಯಿದ್ವಿ ಹೊರತು ಇಲ್ಲಿ ಒತ್ತುವರಿ ಆಗ್ತಾನೇ ಇದೆ. ದಯವಿಟ್ಟು ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ನಮಗೆ ಇದು ಕಾಂಪೌಂಡ್ ವ್ಯವಸ್ಥೆ ಮಾಡಿ ಇಲ್ಲಿ ಎಲ್ಲ ರೀತಿಯಿಂದ ಈಗ ಅಧಿಕಾರವಾಗಿ ಏನು ಸ್ಮಶಾನ ಅಭಿವೃದ್ಧಿಪಡಿಸ್ತದೆ ಆ ಥರ ಮಾಡಿಕೊಡ್ಬೇಕಂತ ನಾವು ಅಧಿಕಾರಿಗಳಲ್ಲಿ ಮತ್ತೊಮ್ಮೆ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತಾರೆ. ಸರ್, ತಾವೇನು ಹೇಳಕ್ಕೆ ಬಯಸ್ತೀರಿ? ಏನು ಸಮಸ್ಯೆ ಅನುಭವಿಸ್ತೀರಿ ಸರ್? ಏನಂದರೆ ಇದು ಹಿಂದಿನ ಕಾಲದಿಂದ ಹಿಡಿದು ಇಲ್ಲಿವರೆಗೆ ಆಯಿತು. ಇದು ಯಾವ ಅಧಿಕಾರಿಗಳು DC ಅವರು ಹೇಳಿದ್ರ ಸ್ಥಿತಿಗೆ ಕೇರ್ಲೆಸ್ ಮಾಡ್ತಾ ಇದ್ದಾರೆ ಸರ್. ಇಲ್ಲಿ ಪಟ್ಟ ಪಂಚಾಯತಿ ಇಂಜಿನಿಯರಿಂಗ್ ಸ್ಥಿತಿಗೆ ಹೇಳಿದ್ದಾರೆ, ಅಧ್ಯಕ್ಷರು ಅವರಿಗೆ ಹೇಳಿದ್ದಾರೆ ಸರ್. ಅವರು ಅಷ್ಟೆಲ್ಲ ಆದಮೇಲೆ ಲಾಸ್ಟಿಗೆ ನಾವು ಸ್ಮಶಾನ ಅಂದಮೇಲೆ ಒಬ್ಬ ಮನುಷ್ಯನಿಗೆ ಓಣಿಯಲ್ಲಿ ಆಯ್ತು ಇನ್ನೊಂದು ಆಯ್ತಾರೆ ಸರ್. ಊರಲ್ಲಿ ಒತ್ತುವರಿ ಮಾಡ್ತಾ ಇದ್ದಾರೆ. ಇದನ್ನು ಒತ್ತುವರಿ ಮಾಡಿದರೆ ನಮಗೆ ಉಳಿತಕ್ಕಂಥ ಜಾಗ 6 ಅಡಿ 3 ಅಡಿ ಇದೆ ಸರ್ ಉಳಿತಾ ಇರೋದು. ಇದನ್ನು ನಾವು ಉಳಿಸಲಿದ್ರೆ ಇವರು ಮೇಗಳ ಅಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ ಸರ್, ಅದ್ರ ಬಗ್ಗೆ ಎಲ್ಲರೂ ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತೀವಿ. ಇದನ್ನು ಒಂದು ಬೌಂಡ್ರಿ ಫಿಕ್ಸ್ ಮಾಡಿಕೊಟ್ಟು ನಮಗೆ ಆಮೇಲೆ ಇನ್ನೊಂದು ಅದನ್ನು ನೀರಿನ ವ್ಯವಸ್ಥೆ, ಒಂದು ಗಚ್ಚಿನ ವ್ಯವಸ್ಥೆ ಇದನ್ನು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ಸರ್. ಇದಿಷ್ಟು ಈ ಭಾಗದ ಜನರ ಮಾತುಗಳು. ನಮಗೆ ಸ್ಮಶಾನವನ್ನು ಅಭಿವೃದ್ಧಿಪಡಿಸೋದ್ರ ಜೊತೆಗೆ ಕನಿಷ್ಠ ಇದಕ್ಕೆ ಕಾಂಪೌಂಡನ್ನು ಹಾಕಿಕೊಡ್ಬೇಕು, ಅದರ ಜೊತೆಗೆ ಇಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೇಕು ಅಂತಕ್ಕಂತಹ ಮಾತುಗಳನ್ನು ಈ ಭಾಗದ ಜನ ಕೇಳ್ತಾ ಇರ್ತಕ್ಕಂಥದ್ದು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರಾಜ್ಯದಲ್ಲಿ ಸ್ಮಶಾನದ ಅಭಿವೃದ್ಧಿಗಾಗಿ ಕೋಟಿ ರೂಪಾಯಿ ಹಣವನ್ನು ಕಂದಾಯ ಇಲಾಖೆ ಖರ್ಚು ಮಾಡ್ತಾ ಇದೆ. ಆದರೆ ವಿಜಯನಗರ ಜಿಲ್ಲೆಯ ಮರಮನಹಳ್ಳಿ ಪಟ್ಟಣದ ಜನರಿಗೆ ಸ್ಮಶಾನದ ಒತ್ತುವರಿ ಭೀತಿ ಕಾಡ್ತಾ ಇದೆ. ನಾವಿದ್ದೀವಿ ವಿಜಯನಗರ ಜಿಲ್ಲೆಯ ಮರಮನಹಳ್ಳಿ ಪಟ್ಟಣದ ಒಂದು ಹೊರವಲಯದ ಸ್ಮಶಾನದಲ್ಲಿದ್ದೀವಿ. ಗಮನಿಸ್ಬೋದು, ಇದು ಒಂದು 10 ಎಕರೆ 73 ಸೆಂಟ್ಸು ಭಾಗದಷ್ಟು ಸ್ಮಶಾನ ಇರತಕ್ಕಂಥದ್ದು. ಈ ಒಂದು ಸ್ಮಶಾನದ ಜಾಗದಲ್ಲಿ ಒಂದು ಕಡೆ ಪಟ್ಟಣ ಪಂಚಾಯಿತಿ ಮತ್ತು ಪುರಸಭೆಯಿಂದ ಒಂದು ಕಡೆ ನೀರಿನ ಘಟಕವನ್ನು ನಿರ್ಮಾಣ ಮಾಡಲಾಗ್ತದೆ. ಇರ್ತಕ್ಕಂಥ ಒಂದು 4 ಎಕರೆಯನ್ನು ಈಗಾಗಲೇ ಇದೇ 10 ಎಕರೆಯಲ್ಲಿ 4 ಎಕರೆ ಸಂಪೂರ್ಣವಾಗಿ ಆ ಒಂದು ಮುನ್ಸಿಪಾಲ್ಟಿ ಅದನ್ನು ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥದ್ದು ಗಮನಿಸ್ಬೋದು. ದಿನೇ ದಿನೇ ಸ್ಮಶಾನ ಒತ್ತುವರಿ ಆಗ್ತಾ ಇದೆ.
ತಲೆತಲಾಂತರದಿಂದ ಇಲ್ಲಿ ಒಂದು ಉಳ್ತಕ್ಕಂಥ ಪದ್ಧತಿ ಏನಿದೆ, ನಮ್ಮ ಪೂರ್ವಜರನ್ನು ನಾವಿಲ್ಲಿ ಉಳಿದ್ದೇವೆ ಅಂತಕ್ಕಂತಹ ಆಕ್ರೋಶವನ್ನು ಸ್ಥಳೀಯ ಜನರು ಮಾಡ್ತಾ ಇದ್ದಾರೆ. ನಾವು ಗಮನಿಸ್ಬೋದು, ಇಲ್ಲಿ ಸಾಕಷ್ಟು ಜನ ಕೂಡ ಇದ್ದಾರೆ. ಅವರು ನಮ್ಮ ತಲೆತಲಾಂತರದಿಂದ ನಮ್ಮ ಅಜ್ಜ ಮುತ್ತಜ್ಜರು ಮತ್ತು ಅದರ ಜೊತೆಗೆ ಹಲವಾರು ಜನರನ್ನು ನಾವಿಲ್ಲಿ ಉಳಿದ್ದೇವೆ. ಆದರೆ ಇಲ್ಲಿ ಸ್ಮಶಾನ ಒಂದು ಕಡೆ ನಗರಸಭೆ ಮತ್ತು ಸ್ಥಳೀಯ ಆಡಳಿತದಿಂದ ಒತ್ತುವರಿ ಆಗ್ತದೆ ಅಂತಕ್ಕಂಥ ಭೀತಿ ಇದ್ದರೆ, ಇನ್ನೊಂದು ಕಡೆ ಖಾಸಗಿ ವ್ಯಕ್ತಿಗಳು ಕೂಡ ಇದನ್ನು ಒತ್ತುವರಿ ಮಾಡ್ಕೊಂಡು ಮನೆಯನ್ನು ಕಟ್ಕೊಂಡಿದ್ದಾರೆ ಅಂತಕ್ಕಂತಹ ಆರೋಪವನ್ನು ಈ ಭಾಗದ ಜನ ಮಾಡ್ತಾ ಇರ್ತಕ್ಕಂಥದ್ದು. ನಮಗೆ ಈ ಒಂದು ಸ್ಮಶಾನಕ್ಕೆ ಸರಿಯಾಗಿ ಒಂದು ತಂತಿ ಬೇಲಿಯನ್ನು ಹಾಕಿ ಸ್ಮಶಾನದ ಒಂದು ಕಾಂಪೌಂಡನ್ನು ಭದ್ರವಾಗಿ ಕಟ್ಟಿ ಸ್ಮಶಾನವನ್ನು ಉಳಿಸ್ಬೇಕು ಅಂತಕ್ಕಂತಹ ಒತ್ತಾಯವನ್ನು ಮಾಡ್ತಿದ್ದಾರೆ. ಇಲ್ಲಿ ಸಾಕಷ್ಟು ಬಾರಿ ಹಲವು ಬಾರಿ ಕೂಡ ಮನವಿಯನ್ನು ಕೊಟ್ಟಿರ್ತಕ್ಕಂತಹ ಈ ಭಾಗದ ವಾರ್ಡಿನ ಸದಸ್ಯರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಎಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ರಿ, ಏನು ಹೇಳ್ತಾರೆ ಸರ್? ಸರ್, ನಾವು ಸುಮಾರು ಈಗ ನಾನು ಇಲ್ಲಿ ಗೆದ್ದುಬಿಟ್ಟು 3 ವರ್ಷ ಆಯಿತು. ಇಲ್ಲಿ ಸ್ಥಳೀಯವಾಗಿ ನಾವು 2 ವರ್ಷ ನಾನು ಹೋರಾಟ ಮಾಡ್ತಾ ಇದ್ದೇವೆ. ಇಲ್ಲಿ ಎಲ್ಲರಿಗೂ ಇಲ್ಲಿ ರುದ್ರಭೂಮಿ ಇದೆ, ಇದನ್ನು ಅವ್ರಿಗೆ ಮೀಸಲು ಇಡಬೇಕಂತೇಳಿ 4 ಎಕರೆಯನ್ನು ಇದು ಮಾಡ್ಬೇಕಂತೇಳಿ ಅಲ್ಲಿಗೆ ತಹಸೀಲ್ದಾರ್ ಬಂದು ಎಲ್ಲ ಥರನೂ ಅವ್ರು ಪ್ರಯತ್ನ ಮಾಡಿ ಅವ್ರದ್ದು ತಹಸೀಲ್ದಾರ್ ಸರಿಯಾಗಿ ಕೂಡ ಆಗಿದೆ. ಆದರೂ ಜನ ಮಾತ್ರ ಯಾರೂ ಕೇಳ್ತಾ ಇಲ್ಲ, ಒತ್ತುವರಿ ಮಾಡ್ತಾ ಇದ್ದಾರೆ. ಇಲ್ಲಿರೋರಿಗೆ ಯಾಕೆ ಇದು ಬಿಟ್ಟು ಕೊಡಬೇಕು, ಇವರು ಪೂರ್ವಜರು ಇದ್ದರೂ ಕೂಡ ಆದರೂ ಜನ ಕೇಳ್ತಾ ಇಲ್ಲ. ಎದೆ ಹೆಚ್ಚಲಿ ಯಾಕಂದ್ರೆ ಮರಮನಹಳ್ಳಿ ನಾರಾಯಣದೇವ್ರ ಕೈ ಬಿಟ್ಟು ಬಂದು ವಾಸವಾಗಿದ್ದಾರೆ ಇಲ್ಲಿರ ಜನ. ಆದರೆ ಇವರು ಪೂರ್ವಜರು, ಇವರು ಮರಮನಹಳ್ಳಿ ಮುಂಚಿತವಾಗೇ ಇದ್ದಂಥ ಜನಗಳು. ಆದರೆ ಇವರಿಗೆ ಇಲ್ಲಿ ಮೀಸಲಿರೋಂಥ ಜಾಗ ಇಲ್ಲ ಅಂತಾಗಿದೆ. ರುದ್ರಭೂಮಿ ಭಾಳ ಹೋಗಿದೆ. ಇಲ್ಲಿ ಸ್ಥಳೀಯವಾಗಿ ಯಾರೂ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳು ಏನು ಕ್ರಮ ಕೊಡ್ತಾ ಇಲ್ಲ. ಪಟ್ಟಣ ಪಂಚಾಯತಿಯನ್ನು ಯಾರೂ ಕೇಳ್ತಾ ಇಲ್ಲ. ಎಲ್ಲ ಥರ ಮನವಿ ಮಾಡಿದ್ರು ಕೂಡ ಕೇಳ್ತಾ ಇಲ್ಲ. ಇಷ್ಟೇ ಮಾಡ್ತಾಯಿದ್ರೆ. ತಾವೇನು ಹೇಳ್ತೀರಿ ಸರ್? ತುಂಬ ದಿನ ನಾವು ಎಲ್ಲ ಅಧಿಕಾರಿಗಳು, ಯಾವುದೇ ಒಂದು ಅಧಿಕಾರಿ ತಹಸೀಲ್ದಾರ್ ಆಗ್ಬೋದು ಅಥವಾ ಎಲ್ಲ ಅಧಿಕಾರಿ ನಾವು ಅರ್ಜಿ ಕೊಟ್ಟಾಗ ಮನೆ ಬರ್ತೀವಿ ಅಂತ ಹೇಳ್ತಾರೆ, ಅವ್ರು ಅಷ್ಟಾಗ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ. ಅಷ್ಟಾಗ ನಾವು ಕೂಲಿ ಮಾಡ್ತಕ್ಕಂಥ ಜನಗಳು ನಾವು ಪದೇ ಪದೇ ನಾವು ತಾಲೂಕು ಜಿಲ್ಲಾಡಳಿತಕ್ಕೆ ಆಡೋಕ್ಕಾಗೋದಿಲ್ಲ. ಈಗ ಪ್ರತಿ ಅಧಿಕಾರಿಗೂ ಟ್ರಾನ್ಸ್ಫರ್ ಆದಂಗೆಲ್ಲ ನಾವು ಅರ್ಜಿ ಕೊಟ್ಕೊಂತ ನಾವು ಹೋಗ್ತಾಯಿದ್ವಿ ಹೊರತು ಇಲ್ಲಿ ಒತ್ತುವರಿ ಆಗ್ತಾನೇ ಇದೆ. ದಯವಿಟ್ಟು ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ನಮಗೆ ಇದು ಕಾಂಪೌಂಡ್ ವ್ಯವಸ್ಥೆ ಮಾಡಿ ಇಲ್ಲಿ ಎಲ್ಲ ರೀತಿಯಿಂದ ಈಗ ಆಧುನಿಕವಾಗಿ ಏನು ಸ್ಮಶಾನ ಅಭಿವೃದ್ಧಿ ಪಡಿಸ್ತದೆ ಆ ಥರ ಮಾಡಿಕೊಡ್ಬೇಕಂತ ನಾವು ಅಧಿಕಾರಿಗಳಲ್ಲಿ ಮತ್ತೊಮ್ಮೆ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತೇವೆ. ಸರ್, ತಾವೇನು ಹೇಳಕ್ಕೆ ಬಯಸ್ತೀರಿ? ಏನು ಸಮಸ್ಯೆ ಅನುಭವಿಸ್ತೀರಿ ಸರ್? ಏನಂದರೆ ಇದು ಇಂದಿನ ಕಾಲದಿಂದ ಹಿಡಿದು ಇಲ್ಲಿವರೆಗೆ ಆಯಿತು. ಇದು ಯಾವ ಅಧಿಕಾರಿಗಳು DC ಅವರು ಹೇಳಿದ್ರ ಸ್ಥಿತಿಗೆ ಕೇರ್ಲೆಸ್ ಮಾಡ್ತಾ ಇದ್ದಾರೆ ಸರ್. ಇಲ್ಲಿ ಪಟ್ಟ ಪಂಚಾಯತಿ ಇಂಜಿನಿಯರಿಂಗ್ ಸ್ಥಿತಿಗೆ ಹೇಳಿದ್ದಾರೆ, ಅಧ್ಯಕ್ಷರು ಅವರಿಗೆ ಹೇಳಿದ್ದಾರೆ ಸರ್. ಅವರು ಅಷ್ಟೆಲ್ಲ ಆದಮೇಲೆ ಲಾಸ್ಟಿಗೆ ನಾವು ಸ್ಮಶಾನ ಅಂದಮೇಲೆ ಒಬ್ಬ ಮನುಷ್ಯನಿಗೆ ಓಣಿಯಲ್ಲಿ ಆಯ್ತು ಇನ್ನೊಂದು ಆಗ್ತಾರೆ ಸರ್. ಊರಲ್ಲಿ ಒತ್ತುವರಿ ಮಾಡ್ತಾ ಇದ್ದಾರೆ. ಇದನ್ನು ಒತ್ತುವರಿ ಮಾಡಿದರೆ ನಮಗೆ ಉಳಿತಕ್ಕಂಥ ಜಾಗ 6 ಅಡಿ 3 ಅಡಿ ಇದೆ ಸರ್ ಉಳಿತಾ ಇರೋದು. ಇದನ್ನು ನಾವು ಉಳಿಸಲಿದ್ರೆ ಇವರು ಮೇಗಳ ಅಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ ಸರ್, ಅದ್ರ ಬಗ್ಗೆ ಎಲ್ಲರೂ ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತೀವಿ. ಇದನ್ನು ಒಂದು ಬೌಂಡ್ರಿ ಫಿಕ್ಸ್ ಮಾಡಿಕೊಟ್ಟು ನಮಗೆ ಆಮೇಲೆ ಇನ್ನೊಂದು ಅದನ್ನು ನೀರಿನ ವ್ಯವಸ್ಥೆ, ಒಂದು ಗಚ್ಚಿನ ವ್ಯವಸ್ಥೆ ಇದನ್ನು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ಸರ್. ಇದಿಷ್ಟು ಈ ಭಾಗದ ಜನರ ಮಾತುಗಳು. ನಮಗೆ ಸ್ಮಶಾನವನ್ನು ಅಭಿವೃದ್ಧಿಪಡಿಸೋದ್ರ ಜೊತೆಗೆ ಕನಿಷ್ಠ ಇದಕ್ಕೆ ಕಾಂಪೌಂಡನ್ನು ಹಾಕಿಕೊಡ್ಬೇಕು, ಅದರ ಜೊತೆಗೆ ಇಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೇಕು ಅಂತಕ್ಕಂತಹ ಮಾತುಗಳನ್ನು ಈ ಭಾಗದ ಜನ ಕೇಳ್ತಾ ಇರ್ತಕ್ಕಂಥದ್ದು. ಕೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.